ಕಂಪ್ಲೇಂಟ್ ಆಗಿರೋದ್ರ ಬಗ್ಗೆ ಸಿಕ್ತು ಅನ್ಕೊಳ್ತೀನಿ ನಾನು. ಅದು ಏನಿಲ್ಲ, ಹಾ, ನನ್ ಬರ್ಡೇ ಇತ್ತು, ನನ್ ಓಕೆ ಪರ್ಸನಲ್ ಡೇಟ್ ಅಷ್ಟೇ ಅದು. ಓಕೆ ಸೊ ಅವತ್ತಿನ ಒಂದ್ ದಿನ ನಾನ್ ಬರಕ್ ಆಗಲ್ಲ ಅಂತ ಹೇಳಿದೀನಿ ಅಷ್ಟೇ ಅವ್ರಿಗೆ. ಓಕೆ ಬೇರೆ ಪ್ರೆಸ್ ಮೀಟ್ ಗಾಗ್ಲಿ, ಹ್ಮ್ ಟ್ರೇಲರ್ ರಿಲೀಸ್ ಗಾಗ್ಲಿ, ಹ್ಮ್ ಸಿನಿಮಾ ರಿಲೀಸ್ ಗಾಗ್ಲಿ ನಾನ್ ಬರಲ್ಲ ಅಂತ ಹೇಳಿಲ್ಲ ಅವ್ರಿಗೆ. ಓಕೆ ಬಟ್ ಅವ್ರು ಯಾಕ ಆತರ ನನಗ್ ಕಂಪ್ಲೇಂಟ್ ಮಾಡಿದ್ದಾರೆ ಅನ್ನೋ ವಿಷಯನೇ ನನಗ್ ಗೊತ್ತಿಲ್ಲ. ಹ್ಮ್ ಸೊ ಇಷ್ಟೇ ಮ್ಯಾಟ್ರ್ ನಡೆದಿರೋದು. ಓಕೆ ಓಕೆ ಮತ್ತಿನ್ನೇನು ಅಂದ್ರೆ ನಿಮಗೆ ಏನಾದ್ರು ಶೂಟಿಂಗ್ ಟೈಮ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಆಗಿತ್ತಾ ಇದ್ರ ಮಧ್ಯ ಅಂತ? ಖಂಡಿತ ಇಲ್ಲ. ಅದು ಹ್ಮ್ ಆಕ್ಚುಲಿ ಪ್ರೊಡ್ಯೂಸರ್ ಚೇಂಜ್ ಆದ್ರು ಆಯ್ತಾ. ಹ್ಮ್ ಹ್ಮ್ ನನ್ನ ಹತ್ರ ಕಮಿಟ್ ಆಗಿದ್ದ ಪ್ರೊಡ್ಯೂಸರೇ ಬೇರೆ, ಈ ಹ್ಮ್ ಪ್ರೊಡ್ಯೂಸರೇ ಬೇರೆ. ಹ್ಮ್ 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 ಸೊ ಅವರು ಇಂಟರ್ನಲ್ ಏನೋ ಪ್ರಾಬ್ಲಮ್ ಆಗಿ ಹ್ಮ್ ಅದು ಏನೋ ಅವರು ಹ್ಮ್ ದುಡ್ಡು ಹಾಕೊಂಡಿರಂತೆ, ಅದ್ ನಮಗ್ ಗೊತ್ತಿಲ್ಲ. ಹ್ಮ್ 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 ಅದ್ ಪ್ರೊಡ್ಯೂಸರ್ ಚೇಂಜ್ ಆದ್ಮೇಲೆ ಸಿನಿಮಾನ ಇವರೇ ಟೇಕ್ ಓವರ್ ತಗೊಂಡ್ ಮಾಡಿದ್ರು. ಓಕೆ ಸೊ ಮಾಡಿ ಈಗ ಒಂದ್ 2 ವರ್ಷ ಆಯ್ತು ಅದ್ ಸಿನಿಮಾನೇ ಮಾಡಿ, ಓ 2-3 ವರ್ಷನೇ ಆಯ್ತು. ಹ್ಮ್ 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 ಇತ್ತೀಚೆದೆಲ್ಲ ಸಿನಿಮಾ ಅದು. ಹ್ಮ್ ಹ್ಮ್ So, ತುಂಬಾ ವರ್ಷನೇ ಆಗಿದೆ. ಓಕೆ ಸೊ ಈಗ ಅವ್ರಿಗೆ ರಿಲೀಸ್ ಮಾಡೋ ಧಾವಂತ. ಹ್ಮ್ 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 ಸೊ ಓಕೆ ಆ ಇದ್ರಲ್ಲಿ ಈಗ ನಾವು ಬ್ಯುಸಿ ಇರ್ತೀನಲ್ವಾ. ಸೊ ಹೌದೌದು ನಾನು ಸ್ವಲ್ಪ ಬೇರೆ ಏನೇನೋ ಶೂಟ್ಸ್ ಅಲ್ಲಿ ಬ್ಯುಸಿ ಇದೀನಿ. ಹೌದು ಸೊ ಸಡನ್ ಆಗಿ ಹಂಗ್ ಪ್ಲಾನ್ ಮಾಡ್ಬಿಟ್ಟು ಬರ್ಬೇಕು ಅಂತಂದ್ರೆ ಎಂತವ್ರಿಗೂ ಕಷ್ಟ ಆಗುತ್ತಲ್ವಾ ಅದು. ಹೌದು ಹೌದು ನಾನ್ ಹೇಳಿದ್ದು ಹ್ಮ್ ಅದೊಂದು ಪ್ರಮೋಷನ್ ಬರಲ್ಲ ಅಂತ, ಹ್ಮ್ ಹ್ಮ್ ಬೇರೆ ಹ್ಮ್ ಇನ್ಯಾವ ಪ್ರಮೋಷನ್ಗೂ ನನ್ ಬರಲ್ಲ ಅಂತ ಅವ್ರಿಗೆ ಹೇಳೇ ಇಲ್ಲ. ಹ್ಮ್ 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 ಅದ್ ಯಾಕೆ ಅವ್ರು ಆತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ನನಗ್ ಗೊತ್ತಿಲ್ಲ. ಓಕೆ ನಮಗೂ ಶಾಕ್ ಹ್ಮ್ ಆಯ್ತು, ಯಾಕಂದ್ರೆ ಹ್ಮ್ ನಾವು ನೋಡಿದೀವಿ ರಜನಿ ಮೇಡಮ್ ಅಲ್ವಾ. ಅಂತ. ಹ ಯಾಕಂದ್ರೆ ಇಂಡಸ್ಟ್ರಿಗೆ ಗೊತ್ತು ನಾನು ಏನು ಅಂತ. ಎಸ್ ಮ್ಯಾಮ್ ಹೌದೌದು ಯಾವತ್ತೂನು ನಮ್ಗೆ ಈಗ 14 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಹೌದು ಯಾವತ್ತು ಯಾವ್ದು ಒಂದ್ ಬ್ಲಾಕ್ ಮಾರ್ಕ್ ಇಲ್ಲ. ಹೌದು ಆಮೇಲೆ ಹೌದು ಕೆಲ್ಸದ ವಿಚಾರದಲ್ಲಿ ಯಾವತ್ತು ನಾನು ಆತರ ನಡ್ಕೊಂಡೋಳು ಅಲ್ಲ, ನಾನ್ ಮಾಡ್ದೋಳು ಅಲ್ಲ. ಹೌದು ಸೊ ಆತರ ಎಲ್ಲ ನಮ್ಗೆ ಹಿನ್ನೆಲೆ ಇದ್ದಾಗ ಹ್ಮ್ ಇದು ಏನೋ ಗೊತ್ತಿಲ್ಲ ನನ್ಗೆ ಏನಕ್ ಹಿಂಗ್ ಆಯ್ತು ಅಂತ. ಹ್ಮ್ 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 ಅವ್ರಿಗೆ ಅದೇ ಹೇಳ್ತಲ್ವಾ, ಅವ್ರು ಹೊಸಬ್ರು, ಹ್ಮ್ ಅವ್ರು ಇದೊಂದೇ ಸಿನಿಮಾ ಕೊನೆ ಅನ್ಕೊಂಡಿದಾರೋ ಏನೋ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಹೌದು ಹೌದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅವ್ರಿಗೆ ಓಕೆ ಅಷ್ಟೇ. ಇದು ಓಕೆ ಓಕೆ ಮ್ಯಾಟ್ರ್ ಅಷ್ಟೇ. ಅವತ್ ನನ್ ಬರ್ಡೇ, ನೀವು ನನ್ ಹ್ಮ್ ಇನ್ಸ್ಟಾ ತೆಗೆದು ನೋಡ್ಬೋದು, ನನ್ ಹೌದೌದು ಪೋಸ್ಟಿಂಗ್, ನನ್ ಹ್ಮ್ 30th ಪೋಸ್ಟಿಂಗ್ ಇದೆ. ಹ್ಮ್ ಹ್ಮ್ ಸೊ ಹ್ಮ್ ಹ್ಮ್ ಅವತ್ತು ಪರ್ಟಿಕ್ಯುಲರ್ ಡೇ ಅವರು ಗಿಲಿಗಿಲಿ ಪ್ರಮೋಷನ್ ಇಟ್ಕೊಂಡಿದ್ರು. ಓಕೆ ನಂಗ್ ಆಗಲ್ಲಪ್ಪ, ಹ್ಮ್ ಆಗಲ್ಲ, ನಾನು ಅವತ್ತು ನನ್ ಪರ್ಸನಲ್ ಡೇಟ್ ಆಗೋದಿಲ್ಲ ಅಂತ ನಾನು ಅವ್ರು ಪರಿಪರಿಯಾಗಿ ಹೇಳಿದೀನಿ. ಓಕೆ ಅವ್ರು ಹ್ಮ್ ಸುಮಾರ್ ಜನದ ಹತ್ರ ಕಾಲ್ ಮಾಡ್ಸಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆಲ್ಲ ಕಾಲ್ ಮಾಡಿ ಸುಮ್ನೆ ಹ್ಮ್ ಹ್ಮ್ ಬರಕ್ ಹೇಳಿ ಮೇಡಮ್ನ. ಹಂಗ್ ಹ್ಮ್ ಮಾಡಿದ್ರೆ ಎಂತವ್ರಿಗೂ, ಫ್ಯಾಮಿಲಿಗೆಲ್ಲ ಡಿಸ್ಟರ್ಬ್ ಮಾಡಿದ್ರೆ ಎಂತವ್ರಿಗೂ ಇದಾಗುತ್ತಲ್ವಾ, ಡಿಸ್ಟರ್ಬ್ ಆಗುತ್ತಲ್ವಾ. ಹೌದು ಹೌದು ಕರೆಕ್ಟ್. ಸೊ ಹಂಗಾಗಿ ನಾನ್ ಬ್ಲಾಕ್ ಮಾಡಿದ್ದುಂಟು ಅವ್ರ ನಂಬರ್ನ. ಆದ್ರೆ ಫಿಲಿಂ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಿತ್ತ? ಯಾಕಂದ್ರೆ ನಾನು ಕಾಲ್ ಇಲ್ಲ, ಮಾಡ್ಕೊಂಡು ನೀವ್ ಹೇಳ್ತಾ ಮಾಹಿತಿ ಇದ್ರಿ. ಕೊಟ್ಟಿಲ್ಲ ಅವ್ರು ಮಾಹಿತಿ. ಅದ್ ಓ, ತಪ್ಪಲ್ವಾ. ಹಾ 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 ಅದಕ್ಕೆ ಕೇಳ್ದೆ ನಾನು ಆಮೇಲೆ ನಿಮ್ಗೆ. ಇಷ್ಟ ದೊಡ್ಡ ಇಶ್ಯೂನು ಅಲ್ವಲ್ಲ ಇದು. ಹ್ಮ್ ನಾನು ಹ್ಮ್ ಪ್ರಮೋಷನ್ ಬರೋದೇ ಇಲ್ಲ ಅಂತ ಹೇಳಿದ್ರೆ ಬೇರೆ ವಿಚಾರ, ಹ್ಮ್ ಕರೆಕ್ಟಾ. ಹ್ಮ್ ಆಮೇಲೆ ಹ್ಮ್ ಇವ್ರು ಏನ್ ನನಗೆ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಕೊಟ್ಟಿಲ್ಲ ಫಸ್ಟ್ ಹ್ಮ್ ಆಫ್ ಆಲ್. ಹ್ಮ್ ನಾನ್ ಬರೀ ಮಾಡಿರೋದೇ 1000 ರೂಪಾಯಲ್ಲಿ. ಹೌದು ಹಂಗಿದ್ದಾಗ ಹ್ಮ್ ಇವ್ರು ಈ ತರ ಎಲ್ಲ ಮಾಡೋದ್ ತಪ್ಪು ಆಕ್ಚುಲಿ. ಹೌದು 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 ನನ್ನ ಅನಿಸಿಕೆ ಅದು. ಹ್ಮ್ ಬಟ್ ಏನೋ ಗೊತ್ತಿಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಹೆಂಗೆ ಅಂತ. ನಾನು ಇವತ್ತಿಗೂ ಅದೇ ಹೇಳೋದು, ಹ್ಮ್ ನನ್ನ ಟ್ರೇಲರ್ ರಿಲೀಸ್ಗೆ ಹೋಗ್ತೀನಿ, ಪ್ರೆಸ್ ಹ್ಮ್ ಮೀಟ್ ಕರೀಲಿ ಹೋಗ್ತೀನಿ, ಆದ್ರೆ ಹ್ಮ್ ಹ್ಮ್ ನನ್ನ ಬಿಡುವಿನ ಸಮಯದಲ್ಲಿ ಅವ್ರು ಮಾಡ್ಲಿ, ಅಷ್ಟೇ ನನ್ನ ಒಂದು ಓಕೆ. ಆದ್ರೆ ಹಂಗೆ ಪಾಯಿಂಟ್. ಇದಾಗೆ ಒಪ್ಪಂದ ಆಗಿರುತ್ತಾ ರಜನಿ ಅವರೇ? ಅಂದ್ರೆ ನಾವು ಅವ್ರು ಕೊಟ್ಟಂತಹ ಡೇಟಿಗೆ ನಾವು ಹೋಗ್ಬೇಕಾಗತ್ತಾ, ಅಥವಾ ನೀವು ಕೊಟ್ಟಂತಹ ಡೇಟಿಗೆ ಇಲ್ಲ ಇಲ್ಲ ಅವ್ರು ಇಲ್ಲ ಇಲ್ಲ ಹುಡ್ಕೋಬೇಕಾಗತ್ತಾ? ಇಲ್ಲ ಆ ತರದ್ದೇನು ಆಗಿರಲ್ಲ. ಯಾಕಂದ್ರೆ ಇದು ಏನ್ ಹೈ ಬಜೆಟ್ ಸಿನಿಮಾ ಅಲ್ವಲ್ಲಪ್ಪ. ಹ್ಮ್ ಎಕ್ಸಾಕ್ಟ್ಲಿ ಹಂಗಾಗಕ್ಕೆ ಹ್ಮ್ ಈ ಹೈ ಬಜೆಟ್ ಸಿನಿಮಾನು ಅಲ್ಲ, ಆಮೇಲೆ ಈಗ ಇತ್ತೀಚೆಗೆ ಮುಗ್ದಿರೋ ಸಿನಿಮಾನು ಅಲ್ಲ. ಹೌದು ಅವರು ಸಿನಿಮಾ ರಿಲೀಸ್ ಮಾಡಕ್ಕೇನೆ ಒದ್ದಾಡ್ತಿದ್ದಾರೆ. ಅದ್ ಹೌದು ನಮ್ ಗಮನಕ್ಕೂ ಬಂದಿದೆ. ಹ್ಮ್ ಅದಕ್ಕೋಸ್ಕರನೇ ನಾವೇನು ಪ್ರಮೋಟ್ ಮಾಡಲ್ಲ. ಆಮೇಲೆ ಅವ್ರೇನೋ ಹೇಳಿದಾರಂತೆ, ಏನು ಪೋಸ್ಟ್ ಮಾಡಲ್ಲ ಅದು ಇದು ಅಂತ. ಅದ್ ಹೌದು ನಮ್ ವೈಯಕ್ತಿಕ ಅಲ್ವಾ. ಹ್ಮ್ ಹ್ಮ್ ಇವಾಗ ನನ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನೋ ಒಂದ್ ಪೋಸ್ಟ್ ಹಾಕ್ತೀನಿ ಅಂದ್ರೆ ಅದ್ ನನ್ ವೈಯಕ್ತಿಕ. ಹ್ಮ್ ಹ್ಮ್ ಓಕೆ ನಾನ್ ಒಂದ್ ಪೋಸ್ಟ್ ಮಾಡ್ತೀನಿ ಅಂದ್ರೆ ಅದನ್ನ ನಾನು 100 ಸಲ ಯೋಚನೆ ಮಾಡಿ ಹಾಕ್ತೀನಿ, ನಾನು ಅದನ್ನ ಹಾಕ್ಬೇಕಾ ಬೇಡವಾ ಅಂತ. ಹ್ಮ್ ಕರೆಕ್ಟಾ. ಹೌದು ಹೌದು. ಆದ್ರೆ ಅದನ್ನ ಈಗ ಚೆನ್ನಾಗ್ ಅವ್ರದ್ದು ಏನಂದ್ರೆ ವಾದ, ನಾವು ಹ್ಮ್ ಸಿನಿಮಾದಲ್ಲಿ ಅವ್ರನ್ನ ಹಾಕೊಂಡು ಆಯ್ಕೆ ಹ್ಮ್ ಮಾಡ್ಕೊಂಡು ಅವ್ರನ್ನ ಇದನ್ ಹ್ಮ್ ಮಾಡ್ತಾ ಇದೀವಿ, ಬೆಳೆಸ್ತಾ ಇದೀವಿ. ಸೊ ಹ್ಮ್ ನಮ್ಮನ್ನು ಅವ್ರು ಬೆಳೆಸ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರತ್ತೇನೋ ಗೊತ್ತಿಲ್ಲ, ಆ ಕಾರಣಕ್ಕೆ ಹಾಕೋ ಅಂತ ಹಂಗಿಲ್ಲ. ಹೇಳ್ತಾರೆ. ಅವ್ರ ನನ್ನನ್ನ ಸಿನಿಮಾಗ್ ಹಾಕೊಂಡಿದ್ದೆ ಹ್ಮ್ ನಂದು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಹೆಸರಿದೆ ಅಂತ. ಹ್ಮ್ 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 ಇಲ್ಲ ಅಂದ್ರೆ ಅದ್ರಲ್ಲಿ ಯಾರು ಇಲ್ಲ ಅದ್ರಲ್ಲಿ. ನೀವ್ ಓಕೆ ಯಾರು ಹೀರೋ ಫೇಸ್ ನೋಡಿದ್ರುನು ನೀವು ರೆಕಗ್ನೈಸ್ ಮಾಡಕ್ ಆಗಲ್ಲ.
ಬೇರೆ ಇನ್ಯಾರ್ ಫೇಸ್ ನೋಡಿದ್ರು ಅದ್ರಲ್ಲಿ ಪ್ರಮೋದ್ ಸರ್ ಇದಾರೆ, ಪ್ರಮೋದ್ ಹ್ಮ್ ಶೆಟ್ಟಿ ಸರ್. ಹೌದು. ಅವ್ರು ಬಿಟ್ರೆ ಯಶ್ ಶೆಟ್ಟಿ ಸರ್ ಇದಾರೆ. ಓಕೆ. ಹ್ಮ್. ಸೊ ಅವ್ರು ಬಿಟ್ರೆ ಹೀರೋ ಏನ್ ರೆಕಗ್ನೈಸೇಷನ್ ಫೇಸ್ ಅಲ್ಲ. ಓಕೆ. ಸೊ ಅವರು ನನ್ ರೆಕಗ್ನೈಸೇಷನ್ಗೋಸ್ಕರನೇ ಹಾಕೊಂಡಿರೋದಲ್ವಾ, ನನ್ ಹ್ಮ್. ಫೇಸು ಸ್ವಲ್ಪ ನೋನ್ ಫೇಸ್ ಅಂತಾನೆ ಅವರು ಹಾಕೊಂಡಿರೋದು. ಹೌದು. ಓಕೆ. ಕರೆಕ್ಟ್ ಅಲ್ವಾ? ಹೌದು ಸೊ ಹೌದು ಹೌದು. ಹಂಗಿದ್ದಾಗ ಹ್ಮ್. ಅವರು ಹಂಗ್ ಹೇಳಿದ್ರೆ ತಪ್ಪಾಗತ್ತದು. ದಟ್ಸ್ ಓಕೆ ರಜನಿ ಮ್ಯಾಮ್. ಬಟ್ ಈ ತರ ನೆಗೆಟಿವ್ಸ್ ನ ಹೇಗ್ ತಗೋತಾರೆ ಅಂತ ರಜನಿ ಮ್ಯಾಮ್, ಅಂದ್ರೆ ಈ ತರ ಏನೋ ಒಂದ್ ಟ್ಯಾಗ್ ಲೈನ್ ಕೊಟ್ಟಾಗ ಸಿ ಬರ್ತಾ ಇಲ್ಲ. ಆಗತ್ತೆ, ಯಾಕ್ ಗೊತ್ತಾ, ನನ್ಗಿದ್ ಫಸ್ಟ್ ಟೈಮ್. ಯಾಕಂದ್ರೆ ನನ್ನ ಹ್ಮ್. 14 ವರ್ಷ ಕರಿಯರ್ ಅಲ್ಲಿ ಹಾ. ನಾನ್ ಸ್ಮಾಲ್ ಸ್ಕ್ರೀನ್ ಇಂದ ಬಂದವಳು. ನಾನ್ ಹೌದು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ನನ್ ಸ್ಮಾಲ್ ಸ್ಕ್ರೀನ್ಗೆ. ಹೌದು. ಇವತ್ತಿಗೂ ನನ್ನ ಕಮಿಟ್ಮೆಂಟ್ ಹೆಂಗಿದೆ ಅಂತ ನನ್ನ ಹ್ಮ್. ಇಂಡಸ್ಟ್ರಿಲೇ ಕೇಳ್ಬೋದು. ಹೌದು. ಯಾರೇ ಕೇಳಿದ್ರುನು ನಾನ್ ಟೈಮಿಗ್ ಬರಲ್ಲ, ನನ್ ತಾಪತ್ರೆ ಇದೆ, ಇನ್ನೊಂದು ಮತ್ತೊಂದು ಯಾವ್ದು ಇಲ್ಲ. ಹೌದು. ಸೊ ಹಂಗಿದ್ದಾಗ ಇದೊಂದು ಪ್ರಾಬ್ಲಮ್ ಮಾಡ್ತೀನಿ ಅಂದ್ರೆ ಅದು ನಂಬುವಂತ ವಿಚಾರನಾ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ಇದುವರೆಗೂ ನಿಮ್ ಮೇಲೆ ಆತರದ ಆರೋಪಗಳು ಎಲ್ಲೂ ಕೇಳಿ ಬಂದಿಲ್ಲ. ಹಾ. ಬಟ್ ಇದು ಫಸ್ಟ್ ಟೈಮ್ ಅಂದಿದ್ದಕ್ಕೆ ಅದಕ್ಕೆ ನಾನು ನಿಮಗ್ ತಕ್ಷಣ ಕಾಲ್ ಮಾಡ್ದೆ. ಯಾಕೆ ಹಾ. ಮೇಡಮ್ ಈ ತರ ನಿಮ್ ಮೇಲೆ ಈ ತರ ಒಂದ್ ಕಂಪ್ಲೇಂಟ್ ಹಾ. ಆಗಿದೆ ಅಂತ. ಬಟ್ ನೀವು ಅದೇ ಮಾಹಿತಿನೇ ಅವ್ರಿಗೆ ಅದೇ ಹೇಳ್ತಿಲ್ವಾ, ಅವ್ರಿಗೆ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ಧಾವಂತ. ಹ್ಮ್ ಆ ಹ್ಮ್ ಇದ್ರಲ್ಲಿ ನಾವು ಬರ್ತಾ ಇಲ್ಲ ಪ್ರಮೋಷನ್. ನಾನು ಹೇಳೇ ಇಲ್ಲಪ್ಪ ಅವ್ರಿಗೆ, ನೀವು ಹ್ಮ್ ಟ್ರೇಲರ್ ರಿಲೀಸ್ಗಾಗ್ಲಿ ನನ್ ಈವನ್ ನಾನೇ ಹೇಳಿದೀನಿ, ಹ್ಮ್ ಇದೊಂದು ಅವರು ಗಿಚಿಗಿಲಿಗಿಲಿ ಏನ್ ಪ್ರಮೋಷನ್ ಇಟ್ಕೊಂಡಿದ್ರು ಹ್ಮ್ ಅದೊಂದು ಬಿಟ್ಬಿಡಿ, ಆ ಡೇಟ್ ಬಿಟ್ಬಿಡಿ. ನೆಕ್ಸ್ಟ್ ನೀವು ನನಗ್ ಬಿಫೋರ್ ಇನ್ಫಾರ್ಮ್ ಮಾಡಿ, ನಾನು ಆ ಓಕೆ. ಡೇಟ್ ಫ್ರೀ ಇದ್ರೆ ನಾನು ಖಂಡಿತ ಬರ್ತೀನಿ ಅಂತ ಇದೇ ಮಾತು ಹೇಳಿದೀನಿ ನಾನು. ಹ್ಮ್ ಇಷ್ಟೇ ಓಕೆ. ಸತ್ಯ. ಅದು ಬಿಟ್ಟು ಅವರು ಅರ್ಥ ಮಾಡ್ಕೊಳ್ದೆ ಅಲ್ಲಿವರೆಗೆಲ್ಲ ಹೋಗಿದ್ ತಪ್ಪು. ಆಮೇಲೆ ನನಗ್ ಇನ್ಫಾರ್ಮೇಶನ್ ಕೊಡದೆ ಹೋಗಿದ್ ತಪ್ಪು ಅವರು. ಕರೆಕ್ಟ್. ಅದಕ್ಕೆ ನಾನು ಕೇಳಿದ್ದು ನಿಮಗೆ ಅದೇ. ಇನ್ಫಾರ್ಮೇಶನ್ ಇದೆನಾ ಅಂತ ಹೇಳಿ. ಹ್ಮ್ ಸೊ ಫೈನಲಿ ಏನು ಅಂದ್ರೆ ಮುಂದೆ ನೆಕ್ಸ್ಟ್ ಪ್ರಮೋಷನ್ಗೆಲ್ಲ ಹೋಗ್ತೀರಾ ಅಥವಾ ಹೇಗೆ ಅಂತ ಹೇಳಿ? ಅದ್ ಗೊತ್ತಿಲ್ಲ, ಅವ್ರು ಫೋನ್ ಮಾಡ್ಲಿ. ಹಾ. ಫೋನ್ ಮಾಡಿ ಕರೆದ್ರೆ ಹೋಗ್ತೀನಿ. ಅದು ಓಕೆ. ನನ್ ಡೇಟ್ ಫ್ರೀ ಇದ್ರೆ ಹೋಗ್ತೀನಿ ಸ್ಪೆಷಲ್. ಇಲ್ಲ ಓಕೆ. ಅಂದ್ರೆ ನಾನ್ ಖಂಡಿತ ಹೋಗಕ್ಕಾಗಲ್ಲ, ಯಾಕಂದ್ರೆ ನಂದು ಬೇರೆ ಕಮಿಟ್ಮೆಂಟ್ ಇರುತ್ತಲ್ವಾ. ಓಕೆ ಸೊ ಓಕೆ ಇವ್ರು ಓಕೆ. ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀವಿ, ನಮಗ್ ಪ್ರಮೋಷನ್ ಬನ್ನಿ ಅಂದ್ರೆ ಕಷ್ಟ ಆಗುತ್ತೆ. ಓಕೆ ಓಕೆ. ಹಾ, ಹಾಗಾಗಿ. ದಟ್ಸ್ ಓಕೆ ರಜನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾಹಿತಿಗೆ. ಪಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್. ಯಾ.